ಕನ್ನಡಿಗರೇ ನಮಸ್ಕಾರ. ದೇಶದಾದ್ಯಂತ ರಾಹುಲ್ ಗಾಂಧಿಯವರು ಸಂವಿಧಾನದ ಪಾಠವನ್ನ ಮಾಡಿಕೊಂಡು ಕೆಂಪು ಪುಸ್ತಕವನ್ನ ಎಲ್ಲರಿಗೂ ಹಂಚಿಕೊಂಡು ಸಂವಿಧಾನವನ್ನ ಸಂರಕ್ಷಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇತ್ತೀಚೆಗಂತೂ ಹಲವಾರು ಪ್ರೋಗ್ರಾಮ್ ಅಲ್ಲಿ ಅವರು ಸಂವಿಧಾನದ ಪ್ರತಿಯನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ತಾರೆ ಅಥವಾ ಬೇರೆಯವ್ರು ಯಾರಾದ್ರೂ ಅವರಿಗೆ ಒಂದು ಸಂವಿಧಾನದ ಪ್ರತಿಯನ್ನ ಕೊಡ್ತಾರೆ. ಕರ್ನಾಟಕದ ಕಾಂಗ್ರೆಸ್ಗೆ ಅಥವಾ ತುಮಕೂರಿನ ಕಾಂಗ್ರೆಸ್ಸಿಗರಿಗೆ ರಾಹುಲ್ ಗಾಂಧಿಯವರು ಒಂದು ಸಂವಿಧಾನದ ಪ್ರತಿಯನ್ನ ಕಳಿಸ್ಕೊಡ್ಬೇಕು. ಸಂವಿಧಾನದ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ ಅವರು ಪಾಠ ಮಾಡಬೇಕು. ಇಲ್ಲ ಅಂದ್ರೆ ಒಂದು 2 days ವರ್ಕ್ಶಾಪ್ ಆದ್ರೂ ಕರೆದು ಇಲ್ಲಿರೋರಿಗೆ ಹೇಳಲಿಲ್ಲ ಅಂತಂದ್ರೆ ಇವರು ಮೂಲಭೂತ ಹಕ್ಕುಗಳನ್ನ ಬುಡಮೇಲು ಮಾಡಿ ಮಟ್ಟ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ನಿನ್ನೆ ನಾವೊಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಗೃಹ ಮಂತ್ರಿ ಪರಮೇಶ್ವರ್ ಅವರು ಏನೆಲ್ಲ ಅನ್ಯಾಯ ಅಕ್ರಮಗಳನ್ನ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳೋದಕ್ಕೆ. ಆದ್ರೆ ನಮ್ಮ ಗೃಹ ಮಂತ್ರಿಗಳು ಸಾಚ ಸತ್ಯವಂತ, ಹಾಗಾಗಿ ಅವ್ರ ಮೇಲೆ ಪತ್ರಿಕಾಗೋಷ್ಠಿಯನ್ನೇ ಮಾಡಬಾರ್ದು ಅಂತ ಹೇಳಿ ಗುಂಡಾಗಿರಿ ಮಾಡೋದಕ್ಕೆ ಕಾಂಗ್ರೆಸ್ನವರು ಅಲ್ಲಿ ಬಂದು ನಿಂತ್ಕೊಂಡಿದ್ರು. ಪೊಲೀಸವರೇನೋ ಅವ್ರನ್ನ ತಡೆದು ಮನೆ ಕಳಿಸಿದ್ರು. ಆದ್ರೆ ಮೂಲಭೂತವಾದ ಹಕ್ಕುಗಳ ಬಗ್ಗೆ, ಇವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆನೇ ಗೊತ್ತಿದ್ದವರು ಇಡೀ ದೇಶವನ್ನ, ಇಡೀ ರಾಜ್ಯವನ್ನ ಯಾವ ರೀತಿ ಇವರು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ? ರಾಹುಲ್ ಗಾಂಧಿ ಹೇಳಿದ ಹಾಗೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರಿತೀನಿ ಅಂದ್ರೆ ಇದೇನಾ ಅಂತ ಹೇಳಿ ನಾವು ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ. ರಾಹುಲ್ ಗಾಂಧಿ ಏನಾದ್ರೂ ಇವರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ ಪಾಠ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನನ್ನಾದ್ರೂ ಆಹ್ವಾನ ಮಾಡಿದ್ರು ಉಚಿತವಾಗಿ, ಗ್ಯಾರಂಟಿಯಾಗಿ 2-3 ದಿನ ಮೂಲಭೂತ ಹಕ್ಕುಗಳ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವ ಸಂರಕ್ಷಣೆ ಬಗ್ಗೆ ಕಾಂಗ್ರೆಸ್ನವರಿಗೆ ಪಾಠ ಮಾಡೋದಂತೂ ಶತಸಿದ್ಧ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ನಮ್ಮನ್ನ ಹತ್ತಿಕ್ಕೋದಿಕ್ಕೆ ಸಾಧ್ಯ ಇಲ್ಲ. ಗುಂಡಾಗಳನ್ನ ಬಿಟ್ಟು ಹೇಳಿಕೆಗಳನ್ನ ಕೊಟ್ಟು ನಮ್ಮನ್ನ ನಿಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರೂ ಸಂವಿಧಾನ ಸಂರಕ್ಷಣೆ ಮಾಡ್ಬೇಕು ಅಂತಿದ್ರೆ ಬಹಿರಂಗವಾದ ಚರ್ಚೆಗೆ ಬರ್ಬೇಕು. ನೀವೇನ್ ಮಾಡಿದಿರಾ ಅಂತ ಹೇಳ್ಬೇಕು. ನಾವು ನೀವೇನೆಲ್ಲ ಮೋಸ ವಂಚನೆಗಳ ಅಕ್ರಮಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾವು ಇವತ್ತು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಹಾಗೂ ಮುಖ್ಯಮಂತ್ರಿ ಅವರಿಗೆ ತಲುಪೋವರೆಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.